ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮೋಸದಿಂದ ಯಾರ ಕುತಂತ್ರದಿಂದ ಗೊತ್ತಿಲ್ಲ ಅದನ್ನು ಕೋರ್ಟಿಗೆ ಹಾಕಿಸಿ ಪಾರ್ಸಲಿ ತಡೆಯಾಜ್ಞೆ ಅಂತ ತಂದರು. ಪಾರ್ಸಲಿ ತಡೆಯಾಜ್ಞೆ ತಂದರೆ ಅದು ಫೈನಲ್ ಆಗಲಿ. ಕೋರ್ಟಲ್ಲಿ ಯಾರೋ ಕೇಸ್ ಹಾಕಿದ್ರು, ದಾವೆ ಹೂಡಿದ್ರು. ಆ ದಾವೆಗೆ ಸರ್ಕಾರದಿಂದ ಅಡ್ವೊಕೇಟ್ ಜನರಲ್ ಆಗಲಿ, ಸ್ಪೆಷಲ್ ಕೌನ್ಸಿಲನ್ನು ನೇಮಿಸಿದ್ರು ಸರ್ಕಾರ, ಅವರಾಗಲಿ ಅಥವಾ ಅಧಿಕಾರಿಗಳಾಗಲಿ ಹೈಕೋರ್ಟ್ ಮುಂದೆ ಹಾಜರಾಗಿ 4 ತಿಂಗಳ ಸರ್ಕಾರದ ಕಡೆಯಿಂದ ಯಾವುದೇ ಆಕ್ಷೇಪಣೆ ಇಲ್ಲದರಿಂದ ಪಾರ್ಸಲಿ ತಡೆಯಾಜ್ಞೆ ಬಂತು. ಸರ್ಕಾರಕ್ಕೆ ಆಸಕ್ತಿ ಇಲ್ಲ ಅನ್ನೋದನ್ನು ಸರ್ಕಾರ ನಿರ್ಲಕ್ಷ್ಯತೆಯಿಂದ ತೋರಿದ್ದರಿಂದ ಕೋರ್ಟ್ ಪಾರ್ಸಲಿ ಅದಕ್ಕೆ ಹೊಣೆಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಬರಬೇಕಾಗಿದೆ. ಇವ್ರ ದುರುದ್ದೇಶ ಏನಿದೆ ಅಂದರೆ SC ST ಜನಾಂಗವನ್ನು ಒಡೆದಾಳು ನೀತಿ. ಒಂದೇ ಎರಡೇ ಜನಾಂಗದವ್ರು ಏನು ಮೀಸಲಾತಿ ಸೌಲಭ್ಯವನ್ನು ಕಬಳಿಸ್ತಾ ಇದ್ದಾರ, ಅವ್ರಿಗೆ ಬೆನ್ನಿಗೆ ನಿಂತಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇದು ಸಾಮಾಜಿಕ ನ್ಯಾಯದ ಸರ್ಕಾರ ಅಲ್ಲ. ಮತ್ತು 56% ಮೀಸಲಾತಿಗೆ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ, ಮಾನ್ಯತೆ ಸಿಕ್ಕಿದೆ, ಹೆಚ್ಚು ಮಾಡಿದ್ದಾರೆ. ಅಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿರ್ತಕ್ಕಂಥ ಕೇಸ್ಗಳನ್ನು ಹೈಕೋರ್ಟ್ಗಳು ಎತ್ತಿ ಹಿಡಿದಿವೆ. ನಲ್ಲಿ ಯಾರು ಕಾಂಗ್ರೆಸ್ನ ಕೃಪಾ ಪೋಷಿತರು 56% ಆಗಬಾರ್ದು ಅಂತ ಹೋಗಿದ್ದರು. ಅವಾಗ ಸರ್ಕಾರ ತನ್ನ ವಾದವನ್ನು ಮಂಡಿಸಬೇಕಾಗಿತ್ತು. ಸಮರ್ಪಕವಾಗಿ ವಾದ ಮಂಡಿಸಿದ್ರೆ ಖಂಡಿತವಾಗಿಯೂ ಕೋರ್ಟು ಯಾವತ್ತೂ ಮತ್ತು 6432 ಹುದ್ದೆಗಳನ್ನೇನು ನೇಮಕಾತಿ ಮಾಡಲಿಕ್ಕೆ ರೆಡಿಯಾಗಿದೆ, ಅದು 17% 7% ಮೀಸಲಾತಿ ಒಳಗೇ ಆಗಬೇಕು. ಅದೇ ರೀತಿ ಸಿಗಬೇಕು. ಮತ್ತು ಒಳ ಮೀಸಲಾತಿ ಆಸೆ ಇರದಿದ್ದರೆ ನಿಮ್ಮನ್ನು ರಸ್ತೆನಲ್ಲಿ ಓಡಾಡಲಿಕ್ಕೂ ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೇನೆ. ನಾವು ಯಾರನ್ನ ಅಭ್ಯರ್ಥಿ ಮಾಡಿದ್ದೇವೆ? ಸಾಮಾನ್ಯವಾಗಿರ್ತಕ್ಕಂಥ ಒಂದು ಬಡ ಕುಟುಂಬದ ಹಿನ್ನೆಲೆ ಬಂದಿರತಕ್ಕಂಥ ನಮ್ಮ ಶ್ರೀನಿವಾಸ ಕರಿಯಪ್ಪ ಅವರನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ದಿಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು. ಇವತ್ತು ಮತದಾನ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಮಾತನಾಡ್ಕೊಳ್ತಾ ಇದ್ದಾರೆ. ನಾಳೆ ಚುನಾವಣೆ ಮುಗಿದು ಶಾಸಕರು ಯಾರಿರ್ಬೇಕು ಅಂತ ಹೇಳಿದ್ರೆ ನಾಳೆ ಅದು ಒಂದು ಬಂಗಲೆ ಮುಂದೆ ಹೋಗಿ ಗೇಟ್ ಹೊರಗಡೆ ನಿಂತು ಕಾಯೋದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ನಮ್ಮ ಶಾಸಕರು ಯಾವುದೋ ಬಂಗಲೆ ಮುಂದೆ ಹೋಗಿ ಗೇಟ್ ಬಾಗಿಲಾಕಿರ್ತಾರೆ, ಗೇಟ್ ಹೊರಗಡೆ ನಿಂತ್ಕೊಂಡು ಕಾಯ್ತಕ್ಕಂಥ ಶಾಸಕರು ನಮಗೆ ಬೇಡ. ಆದ್ರೆ ನನ್ನ ಸಮಸ್ಯೆ ಬಂದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ನೇಕಾರ ಸಮುದಾಯದ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಡವರ ರೈತರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ, ಈ ಉಪಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ನನ್ನ ಬಡವರ ಮನೆ ಬಾಗಿಲಿಗೆ ಬರಬೇಕು, ನನ್ನ ಬಡವರ ಮನೆ ಬಾಗಿಲಿಗೆ ಬರಬೇಕು ಅಂತ ವೃತ್ತಿ ಈ ಕ್ಷೇತ್ರಕ್ಕೆ ಒಬ್ಬ ಶಾಸಕರಾಗಿ ಆಯ್ಕೆ ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೂ ಕೂಡ ಅನುಕೂಲ ಆಗ್ತದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರಿಗೂ ಕೂಡ ಅನುಕೂಲ ಆಗ್ತದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿರ್ತಕ್ಕಂಥ ನೇಕಾರ ಸಮಾಜ ಇರ್ಬೋದು, ಬಡವರಿರ್ಬೋದು, ಸಮಾಜಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ
ಶ್ರೀನಿವಾಸ ದಾಸ್ ಕರೆಯಪ್ಪ ಅವರು ಒಬ್ಬ ಶಾಸಕರಾಗಿ ಬಂದಾಗ ಮಾತ್ರ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಸಮಸ್ಯೆಗಳನ್ನು ಕೇಳ್ತಕ್ಕಂಥ ಕೆಲಸವನ್ನ ಶ್ರೀನಿವಾಸ ದಾಸ್ ಕರೆಯಪ್ಪ ಮಾಡ್ತಾರೆ ಬಂಧುಗಳೇ. ನನ್ನ ಪ್ರಾಮಾಣಿಕ ಮಾತನ್ನು ಹೇಳ್ತೇನೆ. ನಾನು ಯಾರಿಂದಲೂ ಕೂಡ ಒಂದು ದೋಷವನ್ನು ಸಾಧಿಸೋದಕ್ಕೆ ಬಂದಿಲ್ಲ. ಇವತ್ತು ಕಾಂಗ್ರೆಸ್ ಇವತ್ತೇ ಒಂದು ಕುಟುಂಬ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿದೆ. ದಾವಣಗೆರೆಯ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರ್ ಅವರು ನಿಧನರಾದರು. ಆ ಬಳಿಕವಾಗಿ ಅವರ ಮೊಮ್ಮಗ ಚುನಾವಣೆ ನಿಂತ್ಕೊಂಡಿದ್ದಾರೆ. ಅವರಿಗೆ ಕೂಡ ಆಶೀರ್ವಾದ ಸಾಕಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಿದೆ ಸಮಾಜದಿಂದ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಸಮಾಜದ ಯಾರೇ ವ್ಯಕ್ತಿಗಳು ಒಳ್ಳೆಯವರು ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಸಮಾಜದ ವ್ಯಕ್ತಿಗಳಿಗೆ ಬೆಂಬಲವನ್ನು ಸೂಚಿಸುವಂತಹದ್ದು ಧರ್ಮದ ಮುಖಂಡರೆಲ್ಲರ ಆದ್ಯ ಕರ್ತವ್ಯ. ಅಷ್ಟಕ್ಕೂ ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜವನ್ನು ಒಗ್ಗಟ್ಟಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಬಹುವಾಗಿ ಪ್ರಯತ್ನ ಮಾಡಿರುವಂಥ ಒಬ್ಬ ಅಪರೂಪದ ವ್ಯಕ್ತಿಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸುದೀರ್ಘ ಕಾಲದವರೆಗೆ ಮುನ್ನಡೆಸಿ ಅನುಭವವನ್ನು ಹೊಂದಿರುವಂಥ ಒಂದು ಶ್ರೇಷ್ಠ ಮನೆತನದ ಕಿರಿಯ ಜೀವ ಇವತ್ತು ಅವರ ಮೊಮ್ಮಗ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಅವರಿಗೆ ಸಮಾಜ ಬೆಂಬಲವನ್ನು ಕೊಡಬೇಕು ಅಂತ ನಾವು ಹೇಳಿಕ್ಕೆ ಬಯಸ್ತೇವೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.